ಇತಿಹಾಸ ಮರುಕಳಿಸಿದೆ. ತಮಿಳುನಾಡಿನಲ್ಲಿ 50 ವರ್ಷಗಳ ದ್ರಾವಿಡ ಕೋಟೆ ಪುಡಿಪುಡಿಯಾಗಿದೆ. ಅಸಾಧ್ಯವಾದದ್ದು ಇಂದು ಸುಸಾಧ್ಯವಾಗಿದೆ. ಅಗ್ರನಟ ವಿಜಯ್ ಈಗ ತಮಿಳುನಾಡಿನ ಅಸಲಿ ನಾಯಕ. 2026 ಚುನಾವಣಾ ಫಲಿತಾಂಶದಲ್ಲಿ ಟಿವಿಕೆ 108 ಸೀಟುಗಳನ್ನು ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಡಿಎಂಕೆ, ಎಐಎಡಿಎಂಕೆ ನಂತಹ ದಿಗ್ಗಜ ಪಕ್ಷಗಳನ್ನ ಮಣ್ಣು ಮುಕ್ಕಿಸಿದೆ. ಎಂಜಿಆರ್ ನಂತರ ಬೆಳ್ಳಿತೆರೆಯಿಂದ ನೇರವಾಗಿ ಸಿಎಂ ಪೀಠ ಏರುತ್ತಿರುವ ಏಕೈಕ ನಟ ನಮ್ಮ ದಳಪತಿ ವಿಜಯ್. ಈ ಚುನಾವಣೆ ಒಂದು ಭೀಕರ ಚಂಡಮಾರುತದಂತೆ ದ್ರಾವಿಡ ಪಕ್ಷಗಳನ್ನ ಸುತ್ತುವರೆದಿದೆ. ಸ್ವತಃ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಕೊಳುತ್ತೂರು ಕ್ಷೇತ್ರದಲ್ಲಿ ಸೋಲುಂಡಿದ್ದಾರೆ. ಈ ಸೋಲನ್ನ ಅನುಭವಿಸಿರುವುದು ದೇಶದಾದ್ಯಂತ ಅದು ಚರ್ಚೆಗೆ ಕಾರಣವಾಗಿದೆ. ಇತ್ತ ವಿಜಯ್ ಕೇವಲ ಒಂದು ಕಡೆಯಲ್ಲ, ಪೆರಂಬೂರು ಮತ್ತು ತಿರುಚಿ ಈಸ್ಟ್ ಎರಡೂ ಕ್ಷೇತ್ರಗಳಲ್ಲೂ ಬಂಪರ್ ಮೆಜಾರಿಟಿಯೊಂದಿಗೆ ಗೆದ್ದು ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿದ್ದಾರೆ. ಪಕ್ಷ ಸ್ಥಾಪಿಸಿದ ಕೇವಲ 2 ವರ್ಷಗಳಲ್ಲಿ ಅಧಿಕಾರ ಹಿಡಿಯುವುದು ವಿಜಯ್ ಅವರ ಪೊಲಿಟಿಕಲ್ ಪವರಿಗೆ ಸಾಕ್ಷಿಯಾಗಿದೆ. ಇನ್ನು ವಿಜಯ್ ಗೆಲುವಿನ ಹಿಂದಿರುವ ಅಸಲಿ ಮಂತ್ರ ಏನು? ಈ ವಿಷಯವನ್ನ ನೋಡೋದಾದ್ರೆ ಯುವ ಮತ ಬ್ಯಾಂಕ್. ಸುಮಾರು 90% ಯುವಜನತೆ ವಿಜಯ್ ಪರವಾಗಿ ನಿಂತಿದ್ದಾರೆ. ಇನ್ನು ಎರಡನೇದ್ದು ನಿಶಬ್ದ ಕ್ರಾಂತಿ. 92% ದಾಖಲೆ ಪ್ರಮಾಣದ ಮತದಾನವಾಗಿದೆ ಎಂದರೆ ಬದಲಾವಣೆಗಾಗಿ ಜನರು ಎಷ್ಟು ಕಾತುರರಾಗಿದ್ದಾರೆ ಎನ್ನುವುದು ಅರ್ಥವಾಗುತ್ತದೆ. ಇನ್ನು ಮೂರನೇದು ಜನ ಕಲ್ಯಾಣ ಯೋಜನೆಗಳು. ಮಹಿಳೆಯರಿಗೆ ತಿಂಗಳಿಗೆ 2500 ರೂಪಾಯಿ, ನಿರುದ್ಯೋಗಿಗಳಿಗೆ ಭತ್ಯೆ ಅಂತ ಭರವಸೆಗಳು ವಿಜಯ್ ಅವರನ್ನು ಜನರ ಹತ್ತಿರಕ್ಕೆ ಕೊಂಡೊಯ್ದಿದೆ. ಅನರ್ಬ್ ಗೋಸ್ವಾಮಿ ವಿಶ್ಲೇಷಣೆ ಮಾಡಿದಂತೆ ಹಿಂದೂ ಮತಗಳ ಧ್ರುವೀಕರಣ ಮತ್ತು ತಮಿಳು ನಾಗರಿಕತೆಯ ಭದ್ರತೆ ಕೂಡ ಈ ಗೆಲುವಿನಲ್ಲಿ ಪ್ರಮುಖ ಪಾತ್ರಗಳನ್ನ ವಹಿಸಿವೆ. ಬಹುಮತಕ್ಕೆ ಕೇವಲ 11 ಸೀಟುಗಳ ದೂರದಲ್ಲಿರುವ ವಿಜಯ್ ಈಗ ಇತರ ಪಕ್ಷಗಳ ಬೆಂಬಲದೊಂದಿಗೆ ಮೈತ್ರಿ ಸರ್ಕಾರ ರಚಿಸಲು ಸಜ್ಜಾಗ್ತಾ ಇದ್ದಾರೆ. ಕಾಂಗ್ರೆಸ್ನಂತಹ ಪಕ್ಷಗಳು ಈಗಾಗಲೇ ವಿಜಯ್ ಅವರಿಗೆ ಬೆಂಬಲ ನೀಡಲು ಸಿದ್ಧವಾಗಿವೆ. ತಮಿಳುನಾಡು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಅದರ ಸಾರಥಿ ನಮ್ಮ ದಳಪತಿ ವಿಜಯ್. ಸಿನಿಮಾದಲ್ಲಿ ವಿಲನ್ಗಳನ್ನ ಸದೆಬಡಿದ ವಿಜಯ್ ಈಗ ರಾಜಕೀಯದಲ್ಲಿ ಭ್ರಷ್ಟಾಚಾರ ಮತ್ತು ಅರಾಜಕತೆಯನ್ನ ಹೇಗೆ ಎದುರಿಸಲಿದ್ದಾರೆ? ದಳಪತಿ ಮುಖ್ಯಮಂತ್ರಿಯಾಗಿ ತಮಿಳುನಾಡನ್ನ ಹೇಗೆ ಬದಲಿಸುತ್ತಾರೆ? ಇಡೀ ದೇಶವೇ ಈಗ ಚೆನ್ನೈ ಕಡೆಗೆ ಕುತೂಹಲದಿಂದ ನೋಡ್ತಾ ಇದೆ. ಅಸಾಧ್ಯವಾದುದನ್ನ ಸುಸಾಧ್ಯ ಮಾಡಿದ್ದ ವಿಜಯ್ ಅವರಿಗೆ ಅಭಿನಂದನೆಗಳು. ಮತ್ತಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಯೋಯೋ ಟಿವಿ ಕನ್ನಡ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.